ನಾಡ ಹಬ್ಬ ದಸರಾ 2025 ಅಂಗವಾಗಿ ಮೊದಲೇ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ಆನೆಗಳಿಗೆ ಸೊ ನಾವು ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಆ ತೂಕ ಪರೀಕ್ಷೆ ಈ ಥರ ಇರುತ್ತೆ. ಅಭಿಮನ್ಯು 5360 kgಯನ್ನು ಭಾರವನ್ನು ಹೊಂದಿದ್ದಾನೆ. ತದನಂತರ ಏಕಲವ್ಯ 5305 kgಯನ್ನು ಹೊಂದಿದ್ದಾನೆ. ಲಕ್ಷ್ಮಿ 3735 kg, ಮಹೇಂದ್ರ 5120 kg, ಭೀಮಾ 5460 kg, ಕಂಚನ್ನು 4880 kg, ಕಾವೇರಿ 3010 kg, ಧನಂಜಯ 5310 kg, ಪ್ರಶಾಂತ 5110 kg. ಸೊ ಈ ಥರ ಎಲ್ಲ ಭಾರವನ್ನು ನಾವು ಹೇಳಿದ್ದೀವಿ. ಬಟ್ ಏನಂತಂದರೆ ಎಲ್ಲ ಆನೆಗಳು ಹೆಲ್ದಿಯಾಗಿದ್ದಾವೆ. ಈ ಸಲ ತೂಕ ಚೆನ್ನಾಗೇ ಇದೆ. ನಾವೇನು ಅಂದರೆ ಏರ್ಸೋ ಅಷ್ಟು ಏನೋ ಇದು ಇಲ್ಲ. ಹಾಗಾಗಿ ತುಂಬ ಆರೋಗ್ಯವಾಗಿದ್ದಾವೆ ಎಲ್ಲ ಆನೆಗಳು. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಯಾವುದೂ ತೊಂದರೆ ಇಲ್ಲ. ಯಾಕಂದರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ 5000 ಆಸುಪಾಸದಲ್ಲಿದೆ ಅಂತಂದರೆ ಸೊ ಒಳ್ಳೆಯ ಅದು. ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು. ಸೊ ಈಗ ಅದೇ ವೆಯ್ಟ್ ಮೇಂಟೈನ್ ಆಗಿದೆ. ಅದಕ್ಕೆ ತೂಕ ಪರೀಕ್ಷೆ ಮಾಡೋ ಉದ್ದೇಶ ಅದರ ಹೆಲ್ತನ್ನು ಚೆಕ್ ಮಾಡುವಂಥ ಉದ್ದೇಶ ಇದು. ತೂಕದ ಮೇಲೆ ಓಕೆ ಅದು ಗಟ್ಟಿಯಾಗಿದೆ ಅಥವಾ ಏನಾದರೂ ಇನ್ನೂ ತೂಕ ಹೆಚ್ಚಿಸಬೇಕಾ ಅನ್ನೋ ಉದ್ದೇಶದಿಂದ ಸ್ಟೆಮಿನಾ ಹೆಚ್ಚಿಸುವ ಸಲುವಾಗಿ ಅದನ್ನು ನಾವು ಚೆಕ್ ಮಾಡ್ತೀವಿ. ಹೌದು, ಅಂದರೆ ಇವತ್ತು ಎಲ್ಲ ವೆಟರ್ನರಿ ಡಾಕ್ಟರ್ಸ್ ಒಂದು ಮೀಟಿಂಗು ಇದೆ ನಮಗೆ. ಇವತ್ತೇನೆಂದರೆ ಅದರ ಡಯಟ್ ಚಾರ್ಟನ್ನ ಈ ವೆಯ್ಟ್ ಮೇಲೆ ಇಟ್ಕೊಂಡು ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡ್ತೀವಿ. ಯಾವ ಆನೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರವನ್ನು ನೀಡಬೇಕು, ಪ್ರೋಟೀನ್ ಎಷ್ಟು ನೀಡಬೇಕು, ಕಾರ್ಬೋಹೈಡ್ರೇಟ್ ಎಷ್ಟು ನೀಡಬೇಕು, ಬ್ರಾಂಚ್ ಪೌಡರ್ಸ್ ಎಷ್ಟು ನೀಡಬೇಕು, ಹುಲ್ಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಇವತ್ತು ಮೀಟಿಂಗಲ್ಲಿ ನಾವು ಈ ವೇಟ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಇವತ್ತು ತೂಕ ಆಯಿತು. ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದ ನಾವು ವಿಶೇಷ ಆಹಾರನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದ ಮೇಲೆ ಡೈಲಿ ತಾಲೀಮು ಸ್ಟಾರ್ಟ್ ಆಗುತ್ತೆ. ಅದೇ ಹೇಳಿದೆ, ಏನೇನಂದರೆ ಬ್ರಾಂಚ್ ಪೌಡರ್ಸು ಬಿಟ್ಟು ರೆಗ್ಯುಲರ್ ಫುಡ್ಡನ್ನು ಬಿಟ್ಟು ಪ್ರೋಟೀನ್ ಆಹಾರವನ್ನು ಏನು ನೀಡ್ಬೋದು ಅನ್ನೋದನ್ನು ನಾವು ಇವತ್ತು ಮೀಟಿಂಗಲ್ಲಿ ಡಿಸೈಡ್ ಮಾಡ್ತೀವಿ. ಥ್ಯಾಂಕ್ ಯು.